नहीं बाकल दे बनी दे ಅವಿನಿಂದ ಐಕ್ಲೆಡಗೆ ಇಡೀ ಲೋಕ ನಾಡು ಲೈಕ್ ಪೆನ್ನ ನೀತರ ಯಾರು ಇರ್ತಾರ ಉದಿರ್ಪೋ ಆಡ ಉದಿರ್ಪೋ ಕೊಡ ಇದನ್ನು ಶಿಫ್ಟ್ ಮಾಡಿ ಮುಂಚೆ ಯಾಕೆ ಶಿಫ್ಟ್ ಮಾಡುವಂತ ಆಯ್ತು ಯಾಕೆ ಇಲ್ಲಿದ್ದ ರ್ಯಾಕ್ ಆಚೆ ಕಡೆ ಶಿಫ್ಟ್ ಮಾಡಿದ್ದು ಸ್ವಲ್ಪ ಬೆಂಡ್ ಆಗಿದೆ, ಅದು ಹಾಳಾಗಿದೆ, ಹಾಗಾಗಿ ಬೇಡ ಅಂತ ಇಲ್ಲಿಂದ ತೆಗಿತಾ ಇದ್ದೇವೆ. ಒಂದು ಸರಿ ಲೋಡ್ ಲೋಡ್ ಸರಿ ಆಗ ಇದರಿಂದ ಸ್ಟ್ರೈಟ್ ಉಂಟು ಮಗಲ್ ಇದೆಲ್ಲ ಗುಜ್ಜಿರಿಗೆ ಅಂತೆ, ಅದಕ್ಕೆ 10 ರೂಪಾಯಿ ಮಿನಿಮಮ್ ಸಿಗ್ಬೋದು. 10 ರೂಪಾಯಿ ಬೆಲೆ ಉಂಡು. ಚಾಕ್ಲೇಟ್ ತಿನ್ನೋದು 10, ಒಂದು ಐಸ್ ಕ್ರೀಮ್ ಬರ್ಕೊಂಡು. ನೆಕ್ಸ್ಟ್ ಡೇ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನು ಹೇಳಿದ್ದೆಲ್ಲ ಯಾವುದು ಗ್ಯಾಸ್ ಗೀಸರ್ನ ಗ್ಯಾಸ್ ಖಾಲಿಯಾಗಿದೆ ಅಂತ. ಹಾಗೆ ಇವತ್ತು ಸ್ವಲ್ಪ ಏನು ಮಳೆ ಕಮ್ಮಿ ಉಂಟು, ಹಾಗೆ ಸ್ವಲ್ಪ ಹೊತ್ತಿಸ್ಲಿಕ್ಕೆ ಸಿಕ್ಕಿತ್ತು. ಹಾಗೆ ಹೊತ್ತಿಸ್ಲಿಕ್ಕೆ ಅಂತ ಕುತ್ಕೊಳ್ಳುವಾಗ ವ್ಲಾಗ್ ಮಾಡುವ ಅಂತ ಆಯಿತು. ನೀರಲ್ಲಿ ಬಿಸಿ ಆಗ್ತಾ ಉಂಟು, ಹಂಡೆ ಬಿಸಿ ಆಯ್ತು ಅಂತ ನೋಡುವ. ಒಳ್ಳೆ ಬಿಸಿಯಾಗಿದೆ, ನನಗೆ ಇಷ್ಟ. ಇದರಲ್ಲಿ ಮಾಡಿದ ನೀರುಂಟಲ್ಲ, ಬಿಸಿ ನೀರು ತುಂಬ ಇಷ್ಟ ನನಗೆ. ಇದಕ್ಕೆ ಸ್ವಲ್ಪ ದಿನ ರೆಸ್ಟ್, ಗ್ಯಾಸ್ ಬರುವವರೆಗೆ ರೆಸ್ಟ್. ಮಳೆಗೆ ಮಾತ್ರ ಸ್ವಲ್ಪ ಕಷ್ಟ ಆಗುದು ನನಗೆ, ಮಳೆಗೆ ಹೊತ್ತಿಸ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಇಲ್ಲದಿದ್ದರೆ ಇದರಲ್ಲಿ ಮಾಡೋದೇ ಬೆಟರ್ ನನಗೆ. ಇದರಲ್ಲಿ ನೀರು ಇದರ ಬಿಸಿ ನೀರು ಉಂಟಲ್ಲ, ಅದು ಹೊರಗಡೆಯಿಂದ ಉಂಟಲ್ಲ ಹೊಗೆ ಬರ್ತಾ ಉಂಟು. ಇದರಲ್ಲಿ ಮಾಡಿದ ಬಿಸಿ ನೀರು ನನಗೆ ಇಷ್ಟ ಸ್ನಾನ ಮಾಡಲಿಕ್ಕೆ. ಅದಕ್ಕೆ ನಾವು ಇದು ಬೇಕು ಅಂತ ಫಸ್ಟಿಗೆ ಫಿಕ್ಸ್ ಮಾಡಿ. ಇವಾಗ ಮನೆ ಕಟ್ಟುವಾಗ ಹೆಚ್ಚಿನವರು ಇದು ಇಡುವುದಿಲ್ಲ ಅಲ್ವಾ, ಹೆಚ್ಚಿನವರ ಮನೆಯಲ್ಲಿ ಇರುವುದಿಲ್ಲ ಇದು. ನಮಗೆ ಇದು ಬೇಕು ಅಂತವೇ ಯಾವತ್ತು ರೆಡಿ ಮಾಡಿದ್ದು. ಇವಾಗ ನೋಡಿ ಅರ್ಜೆಂಟಿಗೆ ಬೇಕಾಗ್ತದೆ. ಖುಷಿಗೆ ಇವತ್ತು ಕೆಸರು ಗದ್ದೆ ಪ್ರೋಗ್ರಾಮ್ಗೆ ಹೋಗ್ಲಿಕ್ಕಿತ್ತು ಸ್ಕೂಲಿಂದ. ಹಾಗೆ ನಿದ್ದೆ ಆಗ್ತಾ ಉಂಟು, ಟಯರ್ಡ್ ಆಗಿದೆ ಕಾಣ್ತದೆ. ಖುಷಿ ಓಯ್ ಓಯ್ ನಾನೇ ಜೇತದ ದಾದಾ ತೀರುಜಾ दादा पक्कड जेतोन्ना तारे వచ్చిದಾನಾ ಕುಜಲ್ వచ్చా ಅಂಚೆ ಸಂಜೆ ನಿಂಡು ದಾ ಇವನೊಬ್ಬ ಅವಾಗದಿಂದ ಮಿಕ್ಸರ್ ತಿಂತಾ ಇದ್ದಾನೆ. ನಾಲ್ಲ ಖಾಲಿ ಆದ ಜೈಟ್ ಇನ್ಯ ಅಂಚಲ ತಿನ್ ಹಾಂ ಒಂದು ಬೋರಾಪುಣ ತಿನ್ಪುಣ ಇಷ್ಟ ಆದ ತಿನ್ಪುಣ ಇನ್ಯ ತಿನ್ನಿ ಹಾಂ ಲಕ್ಕೊಂಡದಿಲ್ಲ ಯಾವ ಬಣ್ಣದ ಮುಖ ಉಣ್ಪೂಜೆ ಇಲ್ಲ. ಇವಾಗ ತಿರಾಮಿಸು ಅಂತ ಒಂದು ಡೆಸರ್ಟ್ ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಉಂಟು. ಹಾಗೆ ನಮ್ಮ ಮಕ್ಕಳಿಗೆ ಅದು ನೋಡಿ 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 ಆಸೆ ಆಗಿದೆ. ಹಾಗೆ ಅದಕ್ಕೆ ಸಿಂಪಲಾಗಿ ಮಾಡ್ಬೋದು ಅದು ಮನೆಯಲ್ಲೆಯ. ಹಾಗೆ ನಾನು ಯಜಮಾನ್ರ ಹತ್ರ ಫೋನ್ ಮಾಡಿ ಹೇಳಿದೆ, ಅದಕ್ಕೆ ಬೇಕಾದ ಹೊರಗಡೆಯಿಂದ ತಂದರೆ ಸ್ವಲ್ಪ ಏನು ಪ್ರೈಸ್ ಸ್ವಲ್ಪ ಜಾಸ್ತಿ ಉಂಟು. ಅದಕ್ಕೋಸ್ಕರ ನೋಡುವ ಮನೆಯಲ್ಲಿ ಟ್ರೈ ಮಾಡುವ ಅಂತ. ಅದಕ್ಕೆ ಒಂದು 2-3 ಐಟಮ್ ಆಗಬೇಕು. ಅದಕ್ಕೆ ಇದು ಕೋಕೋ ಪೌಡ್ರ್ ಆಗಬೇಕು. ಅದಕ್ಕೆ ಯಜಮಾನ್ರು ಹೇಳೋದು ಕೋಕೋ ಪೌಡ್ರಿಗೆ ತುಂಬ ಅಂಗಡಿ ಸುತ್ತಾಡಿದ್ರಂತೆ, ಲಾಸ್ಟಿಗೆ ಒಂದು ಅಂಗಡಿಯಲ್ಲಿ ಸಿಕ್ಕಿದಂತೆ. ಹಾಗೆ ಸುತ್ತಾಡಿ ಇವಾಗ ಮಾಡಿದಲ್ಲಿ ಅದು ಒಳ್ಳೆಯದಾಗದಿದ್ದರೆ ನನಗೆ ಅಷ್ಟೇ ಬೈಗಳು ಕೂಡ ಸಿಗ್ತದೆ. ನೋಡಬೇಕು ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ, ನೋಡುವಾಗ ಚೆಂದ ಕಾಣಿಸ್ತದೆ, ಯಾವ ಥರ ಆಗ್ತದೆ ಗೊತ್ತಿಲ್ಲ, ನೋಡುವ. ಅವರು ಬಂದ ನಂತರ ಮಾಡಬೇಕು. ಅದು ಮಾಡಿದ ಕೂಡಲೇ ಕೂಡ ತಿನ್ಲಿಕ್ಕೆ ಆಗೋದಿಲ್ಲ,
ಒಂದು 4 hours ಫ್ರೀಸರಲ್ಲಿ ಇಡಬೇಕು. ನನ್ನ ಯಜಮಾನರು ಬಂದರು. ಅವ್ರದ್ದು ರಾಮಂದಿಗೆ ಹೋಯ್ ಕೊಕ್ಕೋ ಪೌಡ್ರ್ ಈಗ ಕೊಕ್ಕೋ ಪೌಡ್ರ್ ಒಬ್ಬರಕ್ಕೆ ಒಕ್ಕ ಓಡಲಿಕ್ಕೆ ಎಡ್ಡಾಯ್ಜ ನೆರೋಡ್ಚಿ ಹಾಂ ಹಾಂ ಒಂಜಿ ಡೆಸರ್ಟ್ ಕನಪ್ಪು ನೆಟೆ ಕನ ಅಪ್ಪು ಜಾಮೆಟೆ ಕನ ಇಷ್ಟು ಐಟಮ್ ಬೇಕು. ರಸ್ಕ್, ಪನ್ನೀರ್, ಕೊಕ್ಕೋ ಪೌಡ್ರ್ ಮತ್ತು ವೆನಿಲಾ ಎಸೆನ್ಸ್. ರೇಟ್ ನೋಡುವ. ಒಯ್ಕೆ ನಡ್ತ ಕನಾವಳಿತ್ತು ನಾ ಅದ ನಾನು ಎಡ್ಡಾಯ್ ಜನನ ನೆಕ್ಕು ನಾನು ಸ್ವಲ್ಪ ರೂಪಾಯಿ ಉಂಡೆ ಈತ ಬೋರ್ಡ್ ತೆಚ್ಚಿ 2 ಸಲ ಬೆಂದು ಸೂಪಾಡಿ. ವೆನಿಲಾ ಎಸೆನ್ಸ್ಗೆ ಇದು 40 ರೂಪಾಯ ನೋಡು. ಕಾಫಿ ಪೌಡರ್ ಸುಲಭ ಡೆಸರ್ಟ್. ಇದಕ್ಕೆ ಬಿಸಿ ನೀರು ಹಾಕಿಡಬೇಕು. ಯಾವ ರಸ್ಕ್ ಮುಟ್ಕೊಡೋದು ಯಾವ ಅಂಗದ ಕಾಫಿ ಪೌಡ್ರ್ 2 ಪ್ಯಾಕೆಟ್ ಹಾಕಿದ್ದೇನೆ, 2 ರೂಪಾಯಿದು. ಪನ್ನೀರ್ ಮಿಕ್ಸಿ ಜಾರಿಗೆ ಹಾಕಬೇಕು. ಪೂರ ಪೌಡರ್ ಮಾಡಲಿ ಎಡ್ಡಾಯ್ಜನ ವೇಸ್ಟ್ ಆಗ್ಬೋದು. ಪೂರ ಪೌಡ್ರ್ನ ಅದು ಇಂಚ ಫ್ರೀಸರ್ ಇದಿರ್ತೇನೆ ಪ್ಲಂಜ್ ಚೀಸ್ ದಂಚನ ಕಟ್ಟೋಣ. ಸ್ವಲ್ಪ ಹನಿ ಹಾಕಬೇಕು. ಯಾವ ಚಟ್ಟ ಸ್ವಲ್ಪ ವೆನಿಲಾ ಎಸೆನ್ಸ್. ಯಾವ ಸ್ವಲ್ಪ ಶುಗರ್ ಆ್ಯಡ್ ಮಾಡಬೇಕು. ಹಾಕೋಣ ಚೂರು ಚೀಪೆ ಆಡ. ಸ್ವಲ್ಪ ಮಿಲ್ಕ್ ಹಾಕಿ ಇದನ್ನು ಪೇಸ್ಟ್ ಮಾಡಬೇಕು. ಯಾವ ಮಿಲ್ಕ್ ಅಂಡಲ್ದಲ್ಲ ಪಾಡಿ ನೀರು ಅಂಡನಾಗ ಯಾವ ಬೌಲ್ ತೆಗೆದಿದ್ದೇನೆ. ಇಲ್ಲದಿದ್ದರೆ ಟಿಫಿನ್ಸ್ ಆಗ್ತದೆ. 2 ಟೈಪಿಗೆ ಆಗಬೇಕು ಈ ಥರ ಟಿಫಿನಲ್ಲಿ. ಇನ್ನೇ ನಾನು ಈ ಬೌಲ್ ತೆಗೆದಿದ್ದೇನೆ. ಇದಕ್ಕೆ ಸಹ ಮುಚ್ಚಳ ಇಲ್ಲ. ನಾನು ಇದರಲ್ಲಿ ಹೀಗೆ ಇಡುವ ಅಂತ ಇದ್ದೇನೆ. ನಾನು ತುಪ್ಪ ಒಂದು ರಸ್ಕ ತೆಗೆದು ಹೀಗೆ ಹಾಕಬೇಕು. ಕಾಫಿ ನಾವು ಕಲಸಿಟ್ಟಿದ್ದೇವಲ್ಲ ಅದರಲ್ಲಿ ಹಾಕಿ ಇದನ್ನು ಈ ಥರ ಇಡಬೇಕು. ದೊಡ್ಡ ಪಾವಡ್ಲಿ ಅಂದದ ಎರಡೆರಡು ಇಡ್ತೇನೆ. ಇನ್ನು ಕ್ರೀಮ್ ಬಣ್ಣದ ಕ್ರೀಮ್ ಹಾಕೋ ಮೇಲಿಂದ. ಚೂರಾ ಸೈಡ್ ಬಿಡ್ರಿ. 3 ಲೇಯರ್ ಮಾಡುವಲ್ಲ. ಹೀಗೆ ಒಂದು 3 ಲೇಯರ್ ಮಾಡಬೇಕು. ಕರೆಕ್ಟ್ ಬರೋದುಂಡ ವೀಡಿಯೋ ಒಂಚೂರು ಕ್ಯಾಮರಾ. ತ್ರೀ ಲೇಯರ್ ಮಾಡ್ತೇನೆ. ಮತ್ತು ಉಳಿದದ್ದು ಸೈಡಿಗೆ ಫಿಲ್ಲಿಂಗ್ಸ್ ಮಾಡುವ ಅದಾ. ಮತ್ತೆಲ್ಲ ಮಾಡಿ ವೇಸ್ಟಾಗಿ ಹಾಳಾಗೋದು ಬೇಡ. ರಸ್ಕ್ ಆದರೂ ಉಳಿಲಿ, ಹಾಳಾಗಲಿಕ್ಕಿಲ್ಲ. ಟೇಸ್ಟ್ ಇಷ್ಟ ಆಗದಿದ್ರೆ ಅವ ಇದರ ಮೇಲ್ಗಡೆ ಕೋಕೋ ಪೌಡ್ರ್ ಸ್ಪ್ರೆಡ್ ಮಾಡೋದು. ಇದೆಲ್ಲ ಕ್ಲೀನ್ ಮಾಡುವ, ವೀಡಿಯೋಸ್ ಮಾಡು. ಹಂಚಿ ಮಾಡಿ ಈ ಥರ ರೆಡಿ ಮಾಡಿದ್ದೇನೆ. ಇನ್ನು ಇದನ್ನು ಫ್ರೀಸರಲ್ಲಿ ಇಡಬೇಕು. 4 hours ಇಡಬೇಕು. ಫ್ರೀಸರಲ್ಲೇ ಇಟ್ಟಿದ್ದೇನೆ. ನನಗೆ ಪದಾರ್ಥ ಆಗಬೇಕು. ಪಚ್ಚೆಸ್ರು ಪದಾರ್ಥ ಆಗಬೇಕು. ಮೊಳಕೆ ಬರೆಸಿದ ಪಚ್ಚೆಸ್ರು ಪದಾರ್ಥ ಮಾಡಬೇಕು. ಅದು 4 ಗಂಟೆ ಆಗಬೇಕು. ಈಗ ಆಗ್ತದೆ ದೇವರಿಗೆ ಗೊತ್ತು. ಮೊಳಕೆ ಬರೆಸಿದ ಪಚ್ಚೆಸ್ರು ನಾನು ನಿನ್ನೆ ಹಾಕಿಟ್ಟಿದ್ದೆ.
ನಾವು ಸುಮ್ಮನೆ ಅಂಗಡಿಯಿಂದ ಮೊಳಕೆ ಬರಿಸಿದ ಕಾಳು ತೆಗಿತೇವಲ್ಲ ಅದು ನಷ್ಟ ತುಂಬ. ನಾನು ಮೊನ್ನೆ ಇಷ್ಟು ಚಿಕ್ಕ ಅದು ಮೊಳಕೆ ಬರಿಸಿದ ಪ್ಯಾಕೆಟ್ ತೆಗ್ದದ್ದು 20 ರೂಪಾಯಿ. ಇದು ನೋಡಿ ಇಷ್ಟು ಸಹ ಇಲ್ಲ ಆಯ್ತು 20 ರೂಪಾಯಿಗೆ. ಇದರ ಅರ್ಧ ಆಗ್ಬೋದು 20 ರೂಪಾಯಿಗೆ. ಇದನ್ನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಬಟಾಟೆ ಕೂಡ ಹಾಕಿದ್ದೇನೆ. ಇದು ಇದರ ಪದಾರ್ಥ ಉಂಟಲ್ಲ ನನ್ನ ಗಂಡನಿಗೆ ಫೇವ್ರೇಟ್, ತರಕಾರಿಯಲ್ಲಿ ಫೇವ್ರೇಟ್ ಅಂತ ಹೇಳಿದರೆ ಬಟಾಟೆ ಮತ್ತು ಮೊಳಕೆ ಬರಿಸಿದ ಪಚ್ಚೆಸರು ಉಂಟಲ್ಲ ಅದು ತುಂಬ ಇಷ್ಟ ಆಗಿದೆ. ಆತಜಿ ಬಣ್ಣಕ್ಕೆ 4 ಗಂಟೆ ಆತಜಿ ಇಲ್ಲ ಸಮೀತವರ. ಓ ದೇವರೇ ಈ ಬುಟ್ ಪೂಜಾ ಮಾರಾಯ ಹೆಂಗೆ ಆತನು ಆತಜಿ ಈ ಫ್ರಿಜ್ ತೊಳೆ ಕುಳ್ಳು ಸರಿ ಅದು ತಿನ್ನೇರ್ಲ ಬುಡ್ಡ ಇನ್ನ ಪ್ಯಾಂಟ್ ಬುಡು ಮಾರ ಯಾರ ಬುಡು ಹೆಂಗೈತೆ ಚಾ ಕತ್ತಲೆಗೆ ಅವ ಎಕಡು ಬಣ್ಣೆ ಎಕಡು. ಇವನಿದ್ದ ಮನೆಯಲ್ಲಿ ಯಾವುದು ಸಹ ಮಾಡ್ಬೋದು, ಫ್ರಿಜ್ಜಲ್ಲಿ ಹಿಡಿದಂತೂ ಮಾಡಲಿಕ್ಕೆ ಬರ್ಬೋದು. ಅವನಿಗೆ ತಾಳ್ಮೆ ಇಲ್ಲ, ಸ್ವಲ್ಪ ಕೂಡ ತಾಳ್ಮೆ ಇಲ್ಲ ಅವನಿಗೆ. ಅವ ದಡ್ಡಾಕು ಚಪ್ಪು ಇತ್ತೆ ಚಾ ಬರ್ತದೆ. ಅದು ಊಟ ಎಲ್ಲ ಆಯಿತು ನೋಡುವ ಇದು ಹೇಗೆ ಆಗಿದೆ ಅಂತ. ಇಷ್ಟೇ ಒಂದು ಪಾಡ್ರೆ ಸ್ಪೂನ್ ಕರ ಕೋಕೋ ಪೌಡರ್ ಪಾಡ್ರೆ ಇಷ್ಟೇ ಗಟ್ಟಿ ಆಗ್ನಿಗೆ ಕಾಣೆನ ಮುಖಾಲ ಆಡಿತು ಈ ಪ್ಲೇಟ್ ಕಣ ಪೋ ಅಂಚೆ ಬರ್ತಾ ಪೂಜಿ ಪೂಜಿ ಅಂಚೆ ಬರ್ತಾ ಪೂಜಿ ಕೋಕೋ ಬೋರ್ಡ್ ಮಾತ್ರ ಪ್ಲೇಟ್ ಕಣ ಬಾಬು ಜೋರ್ ಸೀಪೆ ಜಾಸ್ತಿ ಹೊಡಿತ್ ಮಗ ಗೈಸ್ ಎಡ್ಡೆಂಡು నాకు పక్కనే అనుకోండి వీడియో నాకు పక్కనే అనుకోండి ఎడ్డేటి నాకు ఎడ్డే మళ్ళీ పూజేది ಅದಕ್ಕೆ ನಾವು ಅನ್ಕೊಂಡು ಎಡ್ಡೆಂಡು ಗೈಸ್ నాకు ఎడ్డే మళ్ళీ ఎడ్డే ఎడ్డే ಎಂಜ ಎಡ್ಡೆ ಮళ్ళీ ಎಡ್ಡೆ ಎಡ್ಡೆ ಮళ్ళీ ನಾವು ತಿರಮಿಸ್ ಎಲ್ಲ ತಿಂದು ಕುತ್ಕೊಂಡಿದ್ದೇವೆ. ಖುಷಿ ಒತ್ತಾಯಕ್ಕೆ ತಿರಮಿಸು ಮಾಡಿದ್ದು. ಅವಳು ಮಾತ್ರ ಅಷ್ಟು ತಿನ್ನಲಿಲ್ಲ. ಅವಳು ತಿನ್ನದಿದ್ರು ಅವಳಿಗೆ ತಿನ್ನಿಸ್ತೇನೆ ನಾವು. ಅವಳು ಖರ್ಚು ಮಾಡಿಸಿದಾಳೆ ತಿರಮಿಸು ಅಂತ ಹೇಳಿ ಅಲ್ವಾ. ಒಳ್ಳೇದಾಗಿದೆ, ನನಗೆ ಇಷ್ಟ ಆಗಿದೆ, ಸಮಿತಿಗೆ ಇಷ್ಟ ಅನ್ನೋದ ಚಮ್ಮ. ಇದನ್ನು ನೋಡಿ ಖುಷಿ ಒಂದು ವಿಷಯ ಹೇಳಲಿಕ್ಕೆ ನಾನು ವಿಡಿಯೋ ಮಾಡಿದೆ. ಅವಳು ಬೇಕು ಅಂತ ಅಂಚ ಆಡ್ಬೇಕಿ ಖುಷಿ ಕಡಿಯಪ್ಪ. ಸಾರಿ ಖುಷಿ ಉಂಟಲ್ವಾ. ಖುಷಿ ಹೇಳಿದ್ದು ಅವನ ಹತ್ರ, ಇದು ಅವಳ ಯಾರೋ ಕ್ಲಾಸ್ಮೇಟ್ನ ಹತ್ರ ಬೆಕ್ಕುಂಟದೆ, ಬೆಕ್ಕಿನ ಮರಿ ತುಂಬ ಉಂಟಂತೆ. ಅವಳು ಹೇಳಿದ್ದು ನಂಬರ್ ಕೊಟ್ಟರೆ ತೋರಿಸ್ತಾಳಂತೆ ಅವಳು ಯಾವ ಕಲರೆಲ್ಲ ಉಂಟು ಅಂತ. ನಾನು ಹೇಳಿದೆ ಆಯಿತು ಬೆಕ್ಕು ಅಂತ ಹೇಳಿದೆ ಅವಳ ಹತ್ರ. ಅದಕ್ಕೆ ಅವಳು ಮತ್ತೆ ನನ್ನ ಹತ್ರ ಹೇಳೋದು ಮೊದಲು ಅವಳು ಮಕ್ಕಳಾಗುವಾಗ ಸ್ಕೂಲಲ್ಲಿ ಸಿಟ್ಟು ಮಾಡ್ತಾರೆ ಅಲ್ವಾ, ಅವಾಗ ಜಗಳ ಆಗ್ತಾ ಇರ್ತದೆ ಅವರಿಗೆ. ಅವಾಗ ಅವಳು ಮೊದಲೇ ಹೇಳ್ತಾ ಇದ್ದಂತೆ ಸಿಟ್ಟು ಮಾಡುವಾಗ, ನಾನು ನಿನ್ನ ಅಮ್ಮನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಸಿಟ್ಟು ಬರುವಾಗ ಹೇಳ್ತಾ ಇದ್ದಂತೆ. ಅದಕ್ಕೆ ನಾನು ಹೇಳಿದೆ ಅವಳ ಮನೆಯಿಂದ ಬೆಕ್ಕು ತಂದರೆ ಮತ್ತೆ ನಾಳೆ ಹೇಳ್ಬೋದು ಅವಳು ಸಿಟ್ಟು ಮಾಡುವಾಗ, ನನ್ನ ಬೇಕು ಮನೆಗೆ ಖುಷಿ ನನ್ನ ಬೇಕು ತಂದು ಕೊಡೋದು ಹೇಳಿದರೆ ಮತ್ತೆ ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಹೇಳಿದೆ ಅಲ್ಲಿಯ ಬೇಕು ಬೇಡ ಅದಕ್ಕೆ. ಇವಳು ನಾಟಕ ಮಾಡೋದು ಮಲಗಿದಾಗೆ. ಅವಳು ಇಲ್ಲಿ ಆದರೂ ವಿಡಿಯೋ ನೋಡಿದ್ರೆ ಅದಕ್ಕೆ ನಾಚಿಗಾಗ್ತದೆ ಅವಳಿಗೆ ಅಲ್ವಾ ಖುಷಿ. ಕನಪನ ಮುಚ್ಚಲ್ಪಡ್ದು ಕನಪಣಗನ ಕಾಪಾಡ್ನಾಗ ಮತ್ತೊಂದು ಪ್ಯಾಕೆಟ್ ಮಾಡ್ಕೊಪ್ಪೆ ರಾಜಿ ಹಣ ಕೂಡ ಇಲ್ಲಡಗಂತ ನೋಡು. ಕಾಲ್ ಮಾಡ್ಕೊಡ ಅಲ್ಲಿಗೆ. ಅವಳು ಏನು ಗೊತ್ತಿಲ್ಲದಾಗೆ ನಾಟಕ ಮಾಡೋದು ಇವಾಗ. ಕನಕನ ಚಮ್ಮೋಲ್ ಪಡ್ದು ಕುಚ್ಚೆ ಕಾಪಾಡಾಗಿ ಕೊಂಡದ್ದು ಕುರು ಅಲ್ಲಿಗೆ ಕೂಡ ರಾಜಿ ಹಣ ಕನಕ ಇಲ್ಲಡೆ ಸಿಟ್ಟಾಗುವಾಗ ಬ್ಯಾಗಲ್ಲಿ ಹಾಕಿ ಕೊಡುದು. ಅವಳು ಪುನಃ ರಾಜಿ ಮಾಡುವಾಗ ಮನೆಗೆ ತಂದು ಪುನಃ ಸಾಕುದು. ಹಾಗೆ ಮಾಡುವ ಖುಷಿ. ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಪುಟ್ಟು ಮಾಡಲಿಕ್ಕೆ ಇಟ್ಟಿದ್ದೇನೆ ಇವತ್ತು. ಪುಟ್ಟು ಮತ್ತು ಪಚ್ಚೆಸರು ಪದಾರ್ಥ. ಪುಟ್ಟು ಲಾಯ್ಕೊಂಡೆ ಬೇತೀನಿ ಕೊಡ್ತಾನು ಶಾಲೆಗೆ. ಖುಷಿ ಬಲ ಬೇಗ.
ಸಮಿತಿ ಸ್ಕೂಲಿಗೆ ಹೋಗುವಾಗ ಇದನ್ನು ಕೇಳಿದೆ, ಅವನಿಗೆ ಸ್ನ್ಯಾಕ್ಸ್ 11 ಗಂಟೆಗೆ ಏನಾದರೂ ತೆಗೆದುಕೊಂಡು ಹೋಗ್ಲಿಕ್ಕೆ ಉಂಟು. ಹಾಗೆ ನಾನು ಇದೇನೇ ಫ್ರೀಝರಲ್ಲಿ ಇಟ್ಟಿದೆ ಅಲ್ಲ, ಅದು ಅಲ್ಲಿಗೆ ಗಟ್ಟಿಯಾಗಿದೆ, ಕಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ನಾನು ಹೇಳಿದೆ ಸಂಜೆ ತಿನ್ನುವ ಅಂತ. ಇವಾಗ ಸ್ವಲ್ಪ ಸ್ಮೂತ್ ಆಯಿತು, ಒಳ್ಳೆಯದಾಗ್ತದೆ. ನನಗೆ ತುಂಬ ಇಷ್ಟ ಆಯಿತು, ಮಕ್ಕಳಿಗೆ ಇಷ್ಟ ಆಗ್ಬೋದು, ಟ್ರೈ ಮಾಡಿ ಒಮ್ಮೆ. ನನ್ನ ಗಂಡನಿಗೆ ಚಪಾತಿ, ಅವರಿಗೆ ಪುಟ್ಟು ಆಗೋದಿಲ್ಲ ಅಂದರೆ ಚೂರು ಹಾಡಾಕೊಂಡು ಚಾಕಪ್ಪ. ಅವು ಈ ಸಲ ಪೊಡಿ ಮಾಡಿ ಎಡ್ಡೆಜ್ಜಿ, ಈ ಸಲ ಪೊಡಿ ಗೋಧಿ ಪೊಡಿ ಚೂರು ತರ್ತರಿ ಉಂಟು, ತರ್ತರಿ ನೈಸತ್ತು ಪೂರಿಗೆ ಹಣ್ಣು ಪುಡಿ ಕೊಡ್ತಾರ. ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.